ಈ ಬಾರಿ ಎರಡು ಧಗೆಗಳನ್ನು ಜನ ಅನುಭವಿಸಬೇಕು 24ರಲ್ಲಿ. ಒಂದು ನಿಜವಾಗಿಯೂ ಬಂದಿರುವ ಬಿಸಿಲು, ಇನ್ನೊಂದು ರಾಜಕೀಯ ಧಗೆ. ಎರಡೂ ನಮ್ಮನ್ನು ಸುಡುತ್ತವೆ. ನೋಡ್ರಿ ಎಷ್ಟು ವಿಚಿತ್ರ. ಪ್ರಕೃತಿಗೂ ನಮ್ಮ ಮೇಲೆ ಕೋಪ ಬಂದಂಗಿದೆ, ರಾಜಕಾರಣದವರು ನಮ್ಮನ್ನು ಒಂಥರ ಧಗೆಯಲ್ಲಿ ಪಕ ಅಂತ ಕುಣಿದು ಕುಪ್ಪಳು ಸಾಂಗ್ ಮಾಡ್ತಿದ್ದಾರೆ ನಮ್ಮನ್ನು. ಲೋಕಸಭೆ ಚುನಾವಣೆ ದಿನಗಣನೆ ಘೋಷಣೆಗೆ ದಿನಗಣನೆ ಹತ್ತಿರವಾಗ್ತಾ ಇದೆ. ಹೆಚ್ಚು ಕಡಿಮೆ ಮುಂದಿನ ಒಂದು ವಾರದಲ್ಲೋ 2 ವಾರದಲ್ಲೋ 1.5 ವಾರದಲ್ಲೋ ಪ್ರಕಟ ಆಗಬಹುದು. ಈ ಕುರಿತಂತೆ ಕೆಲವು ಈ ನಿಮ್ಮ ಡಿಜಿಟಲ್ ಮೀಡಿಯಾನಲ್ಲಿ ಕೆಲವು ಡೇಟ್ಗಳನ್ನು ಹಾಕಿ ನಂತರ ಎಲೆಕ್ಷನ್ ಕಮಿಷನೇ ಅನೌನ್ಸ್ ಮಾಡಿದಂಗೆ ಪತ್ರಗಳನ್ನೆಲ್ಲ ಹಾಕಿ ಓಡಾಡಿಸ್ತಿದ್ದಾರೆ. ನಂಬಬೇಡಿ. ಕಾರಣ ಎಲೆಕ್ಷನ್ ಕಮಿಷನ್ ಹಾಗೆಲ್ಲ ಡಿಜಿಟಲ್ ಮೀಡಿಯಾನಲ್ಲಿ ಹಾಕಲ್ಲ. ಅವರು ಗೌರವದಿಂದ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಯಾರೂ ನಂಬ್ಕೋಬೇಡಿ ಆ ಡೇಟ್ಗಳನ್ನೆಲ್ಲ. ಓಕೆ, ಆಲ್ ರೈಟ್. ಸಹಜವಾಗಿ ಈ ರಾಜಕಾರಣ ಚುರುಕುಗೊಂಡಿದೆ. ಯಾರಿಗೆ ಟಿಕೆಟ್ ಅಂತಾನೆ ನನ್ನ ಹತ್ರಕ್ಕೆ ಬರಲಿ, ಬೇಜಾನ್ ಟಿಕೆಟ್ಗಳಿವೆ, ಕೊಡ್ತೀನಿ. ರೈಲು, ಬಸ್ಸು ಅಲ್ವಾ? ಸರಿ. ಕರ್ನಾಟಕದ BJP ಹುರಿಯಾಳುಗಳನ್ನು ಅಂತಿಮಗೊಳಿಸೋದಕ್ಕೆ ದೆಹಲಿಯಲ್ಲಿ ನಾಳೆ ಒಂದು ಸಭೆಯನ್ನು ಮಾಡ್ಕೋತಾರಂತೆ ನಡ್ಡಾ ಅವರ ನೇತೃತ್ವದಲ್ಲಿ. ಅದಕ್ಕೆ ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕು, ಶೆಟ್ಟರು, BL ಸಂತೋಷು ಎಲ್ಲ ಪಾಲ್ಗೊಳ್ಬೋದು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನು ಬಿಡಬೇಕು, ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡ್ತಾರಂತೆ. ಮಾಡ್ರಿ. ಒಂದೆರಡು ದಿನಗಳಲ್ಲಿ BJPಯ 2ನೇ ಪಟ್ಟಿ ರಿಲೀಸ್ ಆಗತ್ತೆ. ಈ ಪಟ್ಟಿಯಲ್ಲಿ ಗೊಂದಲ ಇಲ್ಲದ ರಾಜ್ಯದ 10ರಿಂದ 16 ಕ್ಷೇತ್ರಗಳಿಗೆ ಕೊಟ್ಬಿಡ್ತಾರಂತೆ ಹೆಸರನ್ನ. ಒಂದು 50% ಸಂಸದರಿಗೆ ಕೊಡಲ್ವಂತೆ, ಕೊಕ್ಕು ಕೊಟ್ಬಿಡ್ತಾರಂತೆ. ಕೊಡ್ಬೋದು. JDS ಜೊತೆ ಸೀಟು ಹಂಚಿಕೆ ಫೈನಲ್ ಆಗದ ಕಾರಣ ಮಂಡ್ಯ, ಹಾಸನ, ಕೋಲಾರ ಸೇರಿ ಹಲವು ಕ್ಷೇತ್ರಗಳದ್ದು 2ನೇ ಪಟ್ಟಿನಲ್ಲಿ ಬರಲಿಕ್ಕಿಲ್ಲ, ಆಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಭಗವಂತ ಖೂಬಾ ಡೆಲ್ಲಿನಲ್ಲಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿದ್ದಾರೆ. ಯಾಕ್ರಿ ಅಂದರೆ ಅದೇ ಟಿಕೆಟ್ ವಿಚಾರ ಡಿಸ್ಕಷನ್ನು ಅಂತ. ಅದೇ ರೀತಿ ರೇಣುಕಾಚಾರ್ಯ ಅವರು ನಂದು ಒಂದು ಇರಲಿ ಅಂತ ಕಲ್ಲಿ ಎಸ್ತಿದ್ದಾರೆ. ಈ ಮಧ್ಯೆ ಡಾಕ್ಟರ್ CN ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಗೆ ಒಪ್ಪಿಸುವ ಕೆಲಸ ಮಾಡಿದ್ದೀವಿ ಅಂತ ಯೋಗೇಶ್ವರ್ ಹೇಳಿಕೊಂಡಿದ್ದಾರೆ. ಅವ್ರ ಪ್ರಯತ್ನ ಗೊತ್ತಿಲ್ಲ. ಮಂಡ್ಯ ಟಿಕೆಟ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರ ನಿವಾಸದಲ್ಲೇನೋ ಸಭೆ ನಡೆದಿದೆಯಂತೆ. ಆಲ್ ರೈಟ್. ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ. JDSಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರೋ ಅಂತ ನಮಗಿನ್ನೂ ಮಾಹಿತಿ ಇಲ್ಲ. ಸೊ JDS ಕೊಡೋದನ್ನು ಬಿಟ್ಟು ಉಳಿದಂಥ ಕ್ಷೇತ್ರಗಳನ್ನು ಬಹುತೇಕ ಇವತ್ತು ಚರ್ಚೆ ಮಾಡ್ತಾರೆ. ವಿಧಾನಸಭೆಯಲ್ಲಿ ಸೋತವರು ಕೂಡ ಚುನಾವಣೆಗೆ ನಿಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೋದು. ಅಂತಿಮವಾಗಿ ಆಯಾ ಪಕ್ಷದ ಮುಖಂಡರುಗಳು ತೀರ್ಮಾನ ತಗೊಂತಾರೆ. ಆ ತೀರ್ಮಾನದ ಅನ್ವಯ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ. ಬಹಳಷ್ಟು ನಾಯಕರು ನಮ್ಮಲ್ಲಿ ಇದ್ದಾರೆ. ನಾವೇನು ಅಭ್ಯರ್ಥಿಗಳಿಗೇನು ಕೊರತೆ ಇಲ್ಲ. ಮಂಜುನಾಥ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಪಕ್ಷದ ವರಿಷ್ಠರು ಈಗ ತೀರ್ಮಾನ ತಗೋಬೇಕು. ಬಾಳಗಿರಿ ಈ ಒಂದು ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಂಡು ನಮ್ಮ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ಕೊತೀವಿ. ಎಲ್ಲವೂ ಸರಿ ಹೋಗಿದೆ. ವರಿಷ್ಠರು ಎಲ್ಲವೂ ಸರಿಪಡಿಸಿದ್ದಾರೆ. ಹೀಗಾಗಿ ಎಲ್ಲವೂ ಗೊಂದಲಗಳಿಗೆ ತೆರೆ ಎಳೆದಿದೆ. ಈಗ ಏನೂ ಸಮಸ್ಯೆ ಇಲ್ಲ. ನಿಮಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವರಿಷ್ಠ ನಿರ್ಣಯ ತಗೊಳ್ತಾರೆ. ಈ ಬಗ್ಗೆ ಏನಾದರೂ ಯಡಿಯೂರಪ್ಪ ಜೊತೆ ಮಾತುಕತೆ ಆಡಿದ್ದಾರೆ ಸರ್? ಈಗ ಖಂಡಿತವಾಗಿ ಅವರ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ. ನಾನು ನನ್ನ ಮಂತ್ರಾಲಯದ ಕೆಲಸಕ್ಕಾಗಿ ಉಳಿದಿದ್ದೆ. BS ಯಡಿಯೂರಪ್ಪನವರು ಬಂದಿದ್ದಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆದು ನಾನು ಮತ್ತೆ ನನ್ನ ಕಚೇರಿಗೆ ಹೋಗ್ತಾ ಇದ್ದೀನಿ. ಸರ್, BJPಗೆ ಟಿಕೆಟ್ ಹಂಚಿಕೆ ಯಾವ ರೀತಿ ಸವಾಲಾಗಬಹುದು ಸರ್? ಈಗ ಹಾಲಿ ಸಂಸದರೇ 25 ಜನ ಇದ್ದಾರೆ, ಜೊತೆಗೆ ಮೈತ್ರಿ ಬೇರೆ ಇರೋದ್ರಿಂದ. ಅಲ್ಲ, ಮೈತ್ರಿ ಇರೋದ್ರಿಂದ ನನ್ನ ಲೆಕ್ಕಾಚಾರದಲ್ಲಿ ದೊಡ್ಡ ಸವಾಲು ಯಾವ್ದಾದ್ರು 1 ಕ್ಷೇತ್ರಕ್ಕೋ 2ಕ್ಕೋ ಆಗ್ಬೋದೇನೋ. ಉಳಿದಿದ್ದಂತೆ ಯಾವುದು ದೊಡ್ಡ ಸವಾಲು ಆಗ್ಲಿಕ್ಕಿಲ್ಲ ಅದು. ಯಾಕಂದ್ರೆ BJP ಅವ್ರು ಬಿಟ್ಕೊಡ್ಬೇಕಾದ ಕ್ಷೇತ್ರ ಯಾವುದು ಅಂತ. ಮಂಡ್ಯನಾ, ಕೋಲಾರ. ಈಗ ಮಂಡ್ಯಲ್ಲಿ ಟೆಕ್ನಿಕಲಿ BJP ಕ್ಯಾಂಡಿಡೇಟ್ ಅಲ್ಲ. ಹೌದು. ಸುಮಲತಾ ಅವರು ನಾನು ಸೇರ್ಕೋತೀನಿ BJP ನನಗೆ ಟಿಕೆಟ್ ಅಂತ ಅವ್ರು ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಅದೇನಾಗುತ್ತೋ. ಟೆಕ್ನಿಕಲಿ ಅದು BJP ಟಿಕೆಟ್ ಅಲ್ಲ. ಹಾಗಾಗಿ ಅದನ್ನೇನಾದ್ರು JDS ಕೊಟ್ರೆ, ಆಮೇಲೆ ಇನ್ನು ಉಳ್ಕೊಳ್ಳೋದು ಯಾವುದು ಹಾಸನ, ಅದೇನು BJP ಟಿಕೆಟ್ ಅಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಥರ ಎಲ್ಲ ಮಾತಾಡ್ತಿದಾರಲ್ಲ, ಅದು ಎಲ್ಲವೂ ಅದರಲ್ಲೂ ಬೆಂಗಳೂರು ಗ್ರಾಮಾಂತರನೂ ಏನು BJP ಇದಲ್ಲ. ಕಾಂಗ್ರೆಸ್ಸಿನ DK ಸುರೇಶ್ ಇದಾರಲ್ಲಿ. ಹಾಗಾಗಿ ಅದನ್ನು ಬಿಟ್ಕೊಡ್ಬೋದು ಬೇಕಿದ್ರೆ ಅವರು. ಅದು ಯಾವುದು ಬಿಟ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ಒಂಚೂರು ಏರುಪೇರು ಹೇರಿಪೇರಿ ಆಗ್ಬೋದು ಅಷ್ಟೇ ಹೊರತು ಅದು ಬಿಟ್ಟೇನಾಗಲಿಕ್ಕಿಲ್ಲ. ಈ ವಿಧಾನಸಭೆಯಲ್ಲಿ ಮಾಡಿದಂತಹ ಪ್ರಯತ್ನಗಳು ಹಾಲಿ ಇದ್ದವರಿಗೆ ಕೊಡಲ್ಲ ಅನ್ನುವಂಥದ್ದು, ಬೇರೆಯವ್ರಿಗೆ ಕೊಡ್ತೀವಿ, ಈ ಪ್ರಯತ್ನ ಲೋಕಸಭೆಯಲ್ಲೂ ಆಗಬಹುದಾ? 150% ಮಾಡೇ ಮಾಡ್ತಾರೆ. ಡಿಗ್ರಿ ಎಷ್ಟು ಅಂತ, ಪ್ರಮಾಣ ಎಷ್ಟು ಅಂತ, ಅದೇನೋ 50% ಅಂತ ಈಗ ನಮ್ಮವ್ರಲ್ಲಿ ಹಾಕಿದ್ದಾರೆ. ನನಗೆ ಒಂದು ಡೌಟ್ ಇದೆ, 50% ಮಾಡಲಿಕ್ಕಿಲ್ವೇನೋ ಅನ್ಸತ್ತೆ. ಒಂದಿಷ್ಟು ಡಿನೈ ಮಾಡ್ಬೋದು. ಅದು ವಯಸ್ಸಿನ ಆಧಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಮತ್ತೊಂದು ಮಗದೊಂದು ಏನೇನೋ ಇರ್ಬೋದು ಕಾರಣಗಳು. ಹಾಗಾಗಿ
ಒಂದಿಷ್ಟು ಬದಲಾವಣೆಗಳು ಈ ಬಾರಿ ಅಟ್ಲೀಸ್ಟ್ ಒಂದು 8-10 ಕ್ಷೇತ್ರ ಹೊಸ ಮುಖಗಳನ್ನು ನೋಡಬಹುದೇನೋ ಅಂತ ಅನ್ಕೋತಿದ್ದೀನಿ ನಾನು. ನನಗೆ ಯಾರು ಫೋನ್ ಮಾಡಿಲ್ಲ. ಓಕೆ, ಹೀಗೆ ಆಮೇಲೆ ನಡ್ಡಾ ಅವರು, ಅಮಿತ್ ಶಾ ಅವರು ಯಾರೋ ಫೋನ್ ಮಾಡಿ ಹೇಳಿದ್ರ ನಿನ್ಗೆ ಅಂತ ಯಾರು ಕೇಳಿದ್ರೆ ಕಷ್ಟ. ಓಕೆ. ನಮ್ಗೆ ಯಾರು ಮಾಡಿಲ್ಲ. ನಮ್ದು ಊಹೆ ಆಯ್ತಾ. ಸರಿ. ಸೊ ಅಂದ್ರೆ ಕೆಲವು ಇಂಥವ್ರಿಗೆ ಇಷ್ಟು ಕೊಟ್ಬಿಡ್ಬೋದು ಅನ್ನೋದನ್ನ ಅನೌನ್ಸ್ ಮಾಡ್ಕೊಳ್ಳೋದು ಸಲೀಸು ಪಕ್ಷಕ್ಕೆ. ಆದ್ರೆ ಈಗ ಒಂದಷ್ಟು ಗೊಂದಲಗಳು ಕೂಡ ಇದೆ, ನಮಗೆ ಕೊಡಬೇಕು ಅಂತ. ಈಗ ಕೆಲವರು ಎಲ್ಲ ಚುನಾವಣೆ ಸಂದರ್ಭದಲ್ಲೂ ಇದು ಮಾಮೂಲು. ನಮಗೆ ಕೊಡಬೇಕು ಅಂತ 6 ಜನ ಓಡಾಡೋದು, ಅಂತಿಮವಾಗಿ ಒಬ್ಬರ ಆಯ್ಕೆ ಆಗಬೇಕು, ಅದು ಆಗತ್ತೆ. ಓಡಾಡಬಾರ್ದು ಅಂತ ನೀವು ಹೇಳಲಿಕ್ಕೆ ಬರಲ್ಲ. ಹೌದು. ಎಲ್ಲ ಪಕ್ಷದಲ್ಲೂ ಓಡಾಡ್ತಿರ್ತಾರೆ. JDSಗೀಗ 3 ಸೀಟೋ 4 ಸೀಟೋ ಸಿಕ್ಕಿದ್ರೆ ಆ 4ರಲ್ಲೂ ಇಬ್ಬಿಬ್ರು ಓಡಾಡ್ತಿರ್ತಾರೆ ಬೇಕಾರೆ JDSನಲ್ಲೇ. ಓಕೆ. ಹಾಗಾಗಿ ಇದೇನು ದೊಡ್ಡ ಇದಲ್ಲ. ಆ ಕಾಲ ಮುಗಿದೋಗಿದೆ. ಒಮ್ಮೆ ಎಲೆಕ್ಟ್ ಆಗಿಬಿಟ್ರೆ 6 ಟರ್ಮು 8 ಟರ್ಮು 16 ಟರ್ಮು ಒಬ್ಬನೇ ಸುಮ್ಮನೆ ಗಾಳಿ ಬೀಸ್ಕೊಂಡು. MP ಗಳು ಅಂದರೆ ಏನಿತ್ತು ಮೊದಲೆಲ್ಲ. ಈ ಒಂದು 10-15 ವರ್ಷದಿಂದೆಲ್ಲ ಸ್ವಲ್ಪ ಈಚೆ ಪಾಚೆ ಆಗಿ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾರಷ್ಟೇ. ಗೆದ್ದೋದ್ಮೇಲೆ ನೋಡಿದವ್ರು ಯಾರು ಅವ್ರನ್ನ? ಕ್ಷೇತ್ರದಲ್ಲಿ ಎಷ್ಟು ಯಾರು ನೋಡಿದವ್ರು ಅದನ್ನೆಲ್ಲ? ಅವ್ರು ಯಾರು ಅನ್ನೋದು ಯಾವನಿಗೆ ಗೊತ್ತಿತ್ತು ಅವ್ರು ಗೆದ್ದೋದ್ಮೇಲೆ? ಎಂಪಿಗಳು ಹುಡುಕ್ತಾ ಇದ್ದಿದ್ದು ಜನ ಮಧ್ಯಮ ವರ್ಗದ ಜನ. ಸಿರಿವಂತರನ್ನ ಬಿಟ್ಬಿಡಿ, ಬಡವ್ರಿಗೆ ಪಾಪ ಅವ್ರಿಗೆ ಸಿಗ್ತಾನೆ ಇರಲಿಲ್ಲ ಕೈಗೆ. ಮಧ್ಯಮ ವರ್ಗದ ಜನ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡಿ ಮಾರ್ಸಿಯ MP ಹಿಡ್ದಾಕೋರು. ಯಾವಾಗಂತೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟ್ ಬೇಕಾದ್ರೆ ಟೆಲಿಫೋನ್ ಲ್ಯಾಂಡ್ಲೈನ್ ಬೇಕಿದ್ರೆ ಕೋಟಾ. ಅವಾಗೆಲ್ಲ MP ಗಳಿಗೆ ಕೋಟಾ ಇತ್ತು ಟೆಲಿಫೋನ್ ಲ್ಯಾಂಡ್ಲೈನ್ಗೆ. ಅವ್ರು ಲೆಟರ್ ಕೊಟ್ಟರೆ ಟಕಾರ್ ಅಂತ ಫೋನ್ ಕೊಟ್ಬಿಡೋರು ಮನೆಗೆ. BSNLನವರು ಅವಾಗ ನಮ್ದು ಟೆಲಿಕಾಂ ಕಂಪ್ನಿನವರು ಅವರು. ಅದಕ್ಕೆ 3ನೇದಕ್ಕೆ ಹೆಣ್ಣು ಮಕ್ಕಳು ಪ್ರೆಷರ್ ತಡೆಯೋಕ್ಕಾಗದೆ ಗಂಡಂದ್ರೆ ಹೈರಾಣಾಗಿ ಹೋಗ್ತಾ ಇದ್ರು ಗ್ಯಾಸ್ ಕನೆಕ್ಷನ್ ತಗೊಳಕ್ಕೆ. MP ಗಳಿಗೆ ಕೋಟಾ ಇತ್ತು ಗ್ಯಾಸ್ ಕನೆಕ್ಷನ್. ಅದನ್ನ ಪಡ್ಕೊಳ್ಳೋ ಅವ್ರಿಗೆ ಲೆಟರ್ ಇಶ್ಯೂ ಮಾಡಿದ್ರೆ ಗ್ಯಾಸ್ ಕನೆಕ್ಷನ್ ಕೊಟ್ಬಿಡೋರು ಟಕಾರ್ ಅಂತ. ಅದಕ್ಕೆ ಇದು ಬಿಟ್ಟರೆ ಕೆಲವು ಮುಂದಕ್ಕೆ ಹೋದವರು ಹೆಂಗೋ MP ಆಫೀಸಿನ ಅಡ್ಜಸ್ಟ್ ಮಾಡ್ಕೊಂಡು ರೈಲ್ವೇನಲ್ಲಿ ಅರ್ಜೆಂಟಾಗಿ ಈ ಕ್ಯೂ ರಿಲೀಸು ರಿಸರ್ವೇಷನ್ನು ಎಮರ್ಜೆನ್ಸಿ ಕೋಟಾ ಅಂತ ಇರ್ತಿತ್ತು, ಈಗಲೂ ಇದೆ. ಅದನ್ನು ರಿಲೀಸ್ ಮಾಡಿಸ್ಕೊಳಕ್ಕೆ ಅವ್ರ ಆಫೀಸ್ ಜೊತೆ ಟಚ್ ಇಟ್ಕೊಂಡಿರೋರು ಕೆಲವರು ಬುದ್ಧಿವಂತರು. ಆಯ್ತಾ? ಇಷ್ಟ್ರ ಮೇಲೆ ಏನಾದರೂ ಒಂದು ಡಿಮಾಂಡ್ ಬಂದರೆ ನಮ್ಮ ಕ್ಷೇತ್ರದ MP ಅಂತ ಅಪ್ಪಿ ಡೆಲ್ಲಿಗೆ ಟೂರ್ಗೆ ಹೋದರೆ ನಮ್ಮ MP ಮನೆ ಎಲ್ಲಿದೆ ಅನ್ಕೊಂಡು ಹುಡ್ಕೊಂಡು ಹೋಗಿ ಅಣ್ಣ ಹಂಗೆ ಒಂದ್ಸರಿ ಪಾರ್ಲಿಮೆಂಟ್ ತೋರಿಸ್ತೀಯಾ ಅಂತ ಕೇಳೋದು ಒಂದು ಇತ್ತು. ಅಪ್ಪಿ ಇದ್ದರೆ. ಅಷ್ಟು ಬಿಟ್ಟರೆ ಯಾವ MP ಯಾರಿಗೆ ಸಿಕ್ತಿದ್ರಂತೆ, ಯಾವನಿಗೆ ಗೊತ್ತಿತ್ತಂತೆ ಎಲ್ಲಿರ್ತಿದ್ರು ಅಂತ. ಈಗೆಲ್ಲ ಸ್ವಲ್ಪ ಕಾಲಮಾನ ಬದಲಾಗಿ ಅದೇ ಇದರಲ್ಲಿ ಏನು ಚುಚ್ಕೊಳ್ಳೋದ್ರಲ್ಲಿ MP ಎಲ್ಲಿ, ಮಕ ಎಲ್ಲಿ, ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ, ದೂರು ಕೊಡಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ಅಷ್ಟೇ ಅದು MP. ಭಾಳ ಹಿಂದೆ ಜಾಲಪ್ಪನವರು ಎಲೆಕ್ಟ್ ಆಗಿ ಹೋದರು ಪಾರ್ಲಿಮೆಂಟ್ಗೆ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಟೈಮಲ್ಲಿ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿ ಹೋದರು ಚಿಕ್ಕಬಳ್ಳಾಪುರದಿಂದ. RL ಜಾಲಪ್ಪನವರು ಅವ್ರನ್ನ ಮಂತ್ರಿ ಮಾಡಲಿಲ್ಲ ಆ ಟೈಮಲ್ಲಿ. ಅವರು ಅದಕ್ಕೆ ಕೋಪ ಮಾಡ್ಕೊಂಡು ಹೇಳಿದ್ದೇನು, 2 ಕೋಟಿ ಬಿಸ್ನೆಸ್ ಮಾಡ್ತಿರೋ ನಾನು ಇಲ್ಲಿ ಬಂದು ಕೈ ಎತ್ತಕ್ಕೆ ಬಂದಿದ್ದೀನಿ, ನನಗೇನು ಬೇರೆ ಕೆಲಸವಿಲ್ವಾ ಅಂತ ವಾಪಸ್ ಬಂದ್ಬಿಟ್ರು ಬೆಂಗಳೂರಿಗೆ. ಅವಶ್ಯಕತೆ ಏನು ಅಂತ. ಹಂಗೆ ಅವಾಗೆಲ್ಲ ಯಾರೋ 3 ಲೀಡರ್ಗಳು MP ಗಳು ಅಂದರೆ ಅವರೇ ಮಂತ್ರಿಗಳು, ಅವರೇ MP ಗಳು, ಅಷ್ಟೇ ಮುಗಿದೋಯ್ತು. ಜಾಫರ್ ಶರೀಫ್ ಒಂದು ಗ್ಯಾರಂಟಿ ಮಂತ್ರಿ ಫಿಕ್ಸ್ ಆ ಟೈಮಲ್ಲಿ. ಒಂದು ಟರ್ಮಲ್ಲೋ ಈ ಟರ್ಮಲ್ಲೋ ಏನೋ ವೀರೇಂದ್ರ ಪಾಟೀಲ್ ಒಂಚೂರು ಆಗಿದ್ರು. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ವಲ್ಪ ಗಟ್ಟಿಯಾಗಿ ಮಂತ್ರಿ ಅಥವಾ ಅಧಿಕಾರವನ್ನು ಉಳಿಸ್ಕೊಂಡಿದ್ದು ಅಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದ್ದು ಆಸ್ಕರ್ ಫರ್ನಾಂಡಿಸ್ ಅವರು ಕಾಂಗ್ರೆಸ್ ಟೈಮಲ್ಲಿ. ಈ ಥರದೊಂದು 4-5 ಜನ ಬಿಟ್ಟರೆ ಯಾವನಿಗೆ ಗೊತ್ತಿತ್ತು ಯಾರು MP ಅಂತ. ಹೇಳ್ರಪ್ಪ ನೋಡೋಣ ಯಾರ್ಯಾರು MP ಇದ್ರು ನಿಮ್ಮ ಕ್ಷೇತ್ರದಲ್ಲಿ ಹಿಂದೆ ಇಲ್ಲ. ಎಲ್ಲಿತ್ತು? ನನಗೆ ನೆನಪಿರೋದೇ ತುಳಸಿದಾಸ್ ದಾಸಪ್ಪನವರು ಮೈಸೂರು MP. ಅಲ್ಲಿಂದ ಹಿಂದಕ್ಕೆ ನನಗೂ ಜ್ಞಾಪಕ ಇಲ್ಲ ಕರೆಕ್ಟಾಗಿ. ಅಷ್ಟು ಅವ್ರಗಳ 5 ಟರ್ಮು 6 ಟರ್ಮು ಬರೋದು ಹೋಗೋದು ಅಷ್ಟೇ MP ಎಲೆಕ್ಷನ್ ಅಂದರೆ. ಈ ಟಿಕೆಟ್ ಹಂಚಿಕೆಯಲ್ಲಿ ಕೋಟಾ ಅನ್ನೋದು BJPಯಲ್ಲೂ ಇದೆಯಾ ಸರ್? ಈಗ ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆಯಲ್ಲೂ ಇರುತ್ತೆ. ಅವರ ಜಾತಿ ಲೆಕ್ಕಾಚಾರ, ಪ್ರದೇಶ ಲೆಕ್ಕಾಚಾರ, ಅಥವಾ ಏನೇನೋ ಇರುತ್ತೆ, ಏನೋ ಲೆಕ್ಕಾಚಾರ ಇರುತ್ತೆ.
ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ಲೋಕಸಮರಕ್ಕೆ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಟಿಕೆಟ್ ಪಟ್ಟಿ ಅಂತಿಮಗೊಳಿಸುವ ಸಂಬಂಧ ನಾಳೆ ಸಂಜೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಸಭೆಯನ್ನ ನಡೆಸುತ್ತೆ. ಸಿಎಂ, ಡಿಸಿಎಂ ಸೇರಿ ಹಲವರು ಭಾಗಿಯಾಗ್ತಾರೆ. ಕೆಪಿಸಿಸಿ ಈಗಾಗಲೇ ಗೊಂದಲ ಇಲ್ಲದಂತಹ ಕ್ಷೇತ್ರಗಳಿಗೆ ಒಂದೊಂದು ಹೆಸರನ್ನ ರವಾನಿಸಿದೆ. ಕೆಲವೊಂದು ಕ್ಷೇತ್ರಗಳಿಗೆ ಇಬ್ಬರು ಸಂಭಾವ್ಯರ ಹೆಸರನ್ನ ಶಿಫಾರಸು ಮಾಡಿದೆ. ಈ ಮಧ್ಯೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಲು ಮುಂದಾಗಿರುವುದರಿಂದ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ರವೀಂದ್ರ ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ದುಡ್ಡು ಇರೋರಿಗೆ ಮಣೆ ಹಾಕಲಾಗುತ್ತೆ ಅಂತ ದೂರಿದ್ದಾರೆ. ಈ ಮಧ್ಯೆ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಶೀಘ್ರವೇ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ ಹಲವರು ಕಾಂಗ್ರೆಸ್ ಸೇರುವಂತಹ ಸುಳಿವನ್ನ ಸಿಎಂ, ಡಿಸಿಎಂ ಕೊಟ್ಟಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಲಕ್ಷ್ಮಣ ಸವದಿಯನ್ನ ಮಂತ್ರಿ ಮಾಡುವ ಸುಳಿವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು, ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಕೂಗು ಕೂಡ ಎದ್ದಿದೆ. ಇದರ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೂ ಕೂಡ ರೆಡಿ ಮಾಡ್ತೀವಿ. ಯಾರು ಕಾಂಗ್ರೆಸ್ನ ಸಿದ್ಧಾಂತವನ್ನ ಒಪ್ಪಿಕೊಂಡು ಬರ್ತದೆ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊತೀವಿ. ಯಾವಾಗಲೂ ರಾಜಕೀಯ ನಿಂತು ನೀರಲ್ಲ. ಹೆಬ್ಬಾರು ಕಾಂಗ್ರೆಸ್ ಸೇರ್ಕೊತೀವಿ ಅಂತ ಇವತ್ತಿನವರೆಗೂ ಮಾತಾಡಿಲ್ಲ. ಒಂದು ವೇಳೆ ಸೇರ್ಕೊತೀವಿ ಅಂತಂದ್ರೆ ಹೆಬ್ಬಾರಿ ಅಂತಲ್ಲ, ಯಾರೇ ಆದರೂ ಕೂಡ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನವ್ರನ್ನ ಕೇಳ್ಬಿಟ್ಟೆ ತಗೊಳ್ಳೋದು. ನಿನಗೂ ಸ್ವಾಗತ ಮಾಡ್ತೀನಿ ಸರ್. ಎಸ್ಟಿ ಸೋಮಶೇಖರ್, ಬಿ.ಆರ್. ಪಾಟೀಲ್ ಯಾವ ಸೇರ್ತಾರೆ? ನೋಡಪ್ಪ, ಸುಮ್ಮನೆ ಯಾಕೆ ಬರೀ 2-3 ಹೆಸರು ಯಾಕೆ ಕೇಳ್ತಾ ಇದ್ದೀರಿ? ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ದುಡ್ಡೇ ಮಾನದಂಡ ಅಂತ ಅನ್ನುವಂಥದ್ದು ಈಗ ಮನವರಿಕೆ ಆಗ್ತಿದೆ. ಕಾಸಿರೋನ್ ಕರ್ಕಮತಿಯೇ ಅವ್ರು ಹೋದಾಗ್ಲೂ ಬಿಟ್ಬಿಟ್ಟು ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡಿದ್ರಲ್ಲ, ಆ ಲೋಕಲ್ ಲೀಡರ್ಗಳು ಎಕಡ ತಗೊಂಡು ಹೊಡೆದಾಗಲ್ವಾ ನೀವು? ಅವತ್ತಿಗೆ ನಿಮ್ ಜೊತೆ ನಿಂತಿದ್ರಲ್ಲ, ಅವ್ರಿಗೆ ನ್ಯಾಯ ಮಾಡ್ದಂಗಲ್ವಾ ನೀವು? ದುಡ್ಡು ಬೇಕಪ್ಪ ಚುನಾವಣೆ ಮಾಡಕ್ಕೆ, ಆದ್ರೂ ಒಂದಷ್ಟು ಬದ್ಧತೆ ಇರೋರು ಬೇಕಲ್ಲ. ಈ ಜಿಲ್ಲೆ ಜನ ಅಷ್ಟು ಸುಲಭಕ್ಕೆ ಇಂಥ ವಿಷಯಗಳಲ್ಲಿ ಬಗ್ಗೋ ಮಕ್ಕಳ. ಹಣ ಎಂಬುದು ರಾಜಕಾರಣವನ್ನ ಖರೀದಿ ಮಾಡಿ ಬಹಳ ದಿನ ಆಗೋಗಿದೆ. ಅದೇನು ಹೊಸದಲ್ಲ. ಆಶ್ಚರ್ಯ ಪಡುತ್ತಾರೆ. ಹಣವಂತರು ರಾಜಕಾರಣದಲ್ಲಿ ಮಿರುಗುತ್ತಾರೆ ಅಂತ ಅನ್ನೋದನ್ನ ಬಹಳ ರಾಜಕೀಯಗಳು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ವಿತ್ ಇಟ್ ಈಸ್ ಕಾಂಗ್ರೆಸ್ ಬಿಜೆಪಿನೋ ನಂಗೆ ಗೊತ್ತಿಲ್ಲ, ಬಹಳ ಸರಿ ಕ್ಯಾಂಡಿಡೇಟ್ಗಳನ್ನು ಒಳಕ್ಕರಿಸಿ ಫೈನಲೈಸೇಷನ್ ಅಂತಿಮಗೊಳಿಸುವಾಗ ತೀರ್ಮಾನ ಮಾಡದಾದಾಗ ಕ್ಯಾಂಡಿಡೇಟ್ಗಳಿಗೆ ಕೇಳೋ ಬಹುಮುಖ ಪ್ರಶ್ನೆಗಳಲ್ಲಿ ಏನು ತಯಾರಿ ಮಾಡ್ಕೊಂಡಿದ್ದೀರಿ? ತಯಾರಿ ಎಲ್ಲ ಓಡಾಡಿದ್ದೀನಿ ಸರ್ ಅಂತಾನೆ. ಅಲ್ಲ, ಓಡಾಡಿರ್ತೀರಿ, ಅಲ್ಲ ಸಭೆಗಳೆಲ್ಲ ಮಾಡ್ತಾ ಇದ್ದೀನಿ ಸರ್. ಸಭೆ ಎಲ್ಲ ಮಾಡಿರ್ತೀರಿ ಸರ್, ಎಲ್ಲ ಮಠಗಳು, ಲೀಡರ್ಗಳು ಎಲ್ಲರನ್ನೂ ಟಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಅದೆಲ್ಲ ಮಾಡ್ತಾ ಇರ್ತೀರಿ. ತಯಾರಿ ಏನು ಮಾಡಿದ್ದೀರಿ ಅಂದ್ರೆ ಏನು ಈಗ ಹೇಳಿದ್ರಲ್ಲ ರವೀಂದ್ರ, ಕಾಸು ಎಷ್ಟು ಇಟ್ಕೊಂಡಿದೀಯಾ ಹೇಳಯ್ಯ ಅಂತ. ತಯಾರಿ ಅಂದ್ರೆ ಅದೇ ತಯಾರಿ, ಎಷ್ಟಿಟ್ಟಿದೀಯಾ ಹೇಳು. ಅಂದ್ರೆ ಮೇನ್ ಕ್ವಾಲಿಟಿನೇ ಅದ ಸರ್. ಹಾಗಾದ್ರೆ ದಟ್ ಇಸ್ ಹೌ ಪಾಲಿಟಿಕ್ಸ್ ಹಸ್ ಬಿಕಮ್. ಬಹಳ ಹಿಂದೆ ಇದನ್ನ ಅಸೆಂಬ್ಲಿನಲ್ಲಿ ರಮೇಶ್ ಕುಮಾರ್ ಹೇಳಿದ್ ನನಗೆ ಇನ್ನೂ ನೆನಪಿದೆ. ವ್ಯಾಪಾರಕ್ಕೆಂದು ಬಂದು ಬೀಜ ಬಿತ್ತಿ ಬೆಳೆ ತೆಗಿದೆ ವಾಪಸ್ ಹೋಗ್ತಾರೆ. ಬೆಳೆ ತೆಗಿಲೇಬೇಕು, ಬೆಳೆ ತೆಗಿಬೇಕು. ಅದು ವ್ಯಾಪಾರ ಆಗೋಗಿದೆ. ಯಾವುದೋ ಅಲ್ಲೊಂದು ಇಲ್ಲೊಂದು 4-6 ಕ್ಷೇತ್ರಗಳು ಅದು ಇಲ್ಲವೇನೋ ಅಷ್ಟೇ, ದೊಡ್ಡ ದೊಡ್ಡವ್ರ ಕ್ಷೇತ್ರಕ್ಕೆ. ಬಟ್ ದೊಡ್ಡವ್ರ ಕ್ಷೇತ್ರದಲ್ಲೂ ಇವತ್ತು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಲೆಕ್ಕ ಹಾಕ್ತಾರೆ. ದೊಡ್ಡವ್ರ ಕ್ಷೇತ್ರದಲ್ಲೂ ಖರ್ಚಿನ ಮೇಲೆ. ಹಾಗಾಗಿ ಅವ್ರು ಯಾರೋ ರವೀಂದ್ರ ಅನ್ನೋರು ಮಾತಾಡಿದ್ದಾರೆ. ಇದು ರಾಜಕೀಯ ಪಕ್ಷಗಳ ಮೇಲೆ ಬರಬೇಕಾದ ಈ ಆರೋಪ ಇದು ಹೊಸದೇನಲ್ಲ. ನಾನು 20 ವರ್ಷದ ಹಿಂದೆ ಈ ಆರೋಪನ ಅವತ್ತು ಕಾಂಗ್ರೆಸ್ಸಲ್ಲೂ ಕೇಳಿಸ್ಕೊಂಡಿದ್ದೀನಿ, ಇನ್ಯಾವುದೋ ಜನತಾ ಪಾರ್ಟಿನಲ್ಲೂ ಕೇಳಿಸ್ಕೊಂಡಿದ್ದೀವಿ, ದಳದಲ್ಲೂ ಕೇಳಿಸ್ಕೊಂಡಿದ್ದೀವಿ, ನಿಮ್ಮನೆ BJPಲೂ ಕೇಳಿಸ್ಕೊಂಡಿದ್ದೀವಿ. ಮಾರ್ಕೊಂಬಿಟ್ರು ಟಿಕೆಟು ಅಂತ. ಹಾಗಾಗಿ ಕೆಲವು ಸರಿ ಮಾರ್ಕೊಂಡಿರ್ತಾರೆ, ಕೆಲವು ಸರಿ ಮರ್ಯಾದೆಯಿಂದ ಇಸ್ಕೊಂಡು ಕೊಟ್ಟಿರ್ತಾರೆ, ಕೆಲವು ಸರಿ ದಾನ ರೂಪದಲ್ಲಿ ಬಂದಿರುತ್ತೆ, ಕೆಲವು ಸರಿ ಸೇವಾ ಶುಲ್ಕದ ರೂಪದಲ್ಲಿ ಬಂದಿರುತ್ತೆ. ತರಾವರಿ ಇರುತ್ತೆ ಅಷ್ಟೆ. ಅದಕ್ಕೆ ಯಾರನ್ನು ಬ್ಲೇಮ್ ಮಾಡೋ ಹಾಗಿಲ್ಲಲ್ಲ ಸರ್. ಯಾರನ್ನು ಬ್ಲೇಮ್ ಮಾಡ್ತೀರಿ? ಕೇಳಿದ್ರೆ ನಮ್ಮನ್ನು ಬ್ಲೇಮ್ ಮಾಡ್ತಾರೀಗ. ನಮ್ಮನ್ನು ಯಾಕೆ ಸರ್? ನಿಮ್ಮಿಂದಾನೇ ಆಗಿದ್ದು ಎಲೆಕ್ಷನ್ ಈ ಲೆವೆಲ್ಗೆ. ಬಡ್ಕೋತೀರಿ ಹಿಂದಿನ ದಿನ 500 ರೂಪಾಯಿ ಇಡು ಅಂತ. ಕೊಡದೇ ಇದ್ರೆ ಬರಲ್ಲ ಊಟ ಕಣ ಅಂತೀಯ, ಹಾಕಿಸ್ತಿದ್ರೆ ಊಟ ಬರಲ್ಲ ಅಂತೀರಿ. ನಮ್ಮೇಲೆ ಹೇಳ್ತಾರೆ. ನಮಗೆ ಇದು ಪ್ರಾಬ್ಲಮ್, ನಾವೇ ಮಾಡ್ಕೊಂಡು ತಪ್ಪು. ಅದಕ್ಕೆ ಅವ್ರನ್ನ ಕೇಳಿದ್ರೆ ರಿವರ್ಸ್ ಉತ್ತರ ಕೊಡಲ್ಲ. ನೀವು ಯಾಕೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಿ? ಅದಕ್ಕೆ ಕೋಳಿನ ಫಸ್ಟ್, ಕೋಳಿ ಮೊಟ್ಟೆನ ಫಸ್ಟ್ ಗೊತ್ತಿಲ್ಲ. ಇದುವೇ ಗೊತ್ತಿಲ್ಲ. ಕಾಕತಾಳೀಯನೋ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಶಿವಕುಮಾರ್ ವಿರುದ್ಧದ ಇಡೀ ಕೇಸ್ ರದ್ದಾದ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗನ್ನು ಎತ್ತಿದ್ದಾರೆ.
ಸಿದ್ದರಾಮಯ್ಯನವರ ಪರಮಾಪ್ತ ಎಂದೇ ಗುರುತಿಸಿಕೊಳ್ಳುವ ಮಹಾದೇವಪ್ಪನವರು ಇದರ ಕೂಗೆಬ್ಸಿರೋರು ಎಬ್ಸಿರೋರು. ನಿನ್ನೆ ಒಂದು ಸಮಾವೇಶ ಎಸ್ ಟಿ ನೌಕರರದ್ದು. ಅಲ್ಲವರು ದಲಿತರಿಗೆ CM ಆಗುವ ಅವಕಾಶವೇ ಸಿಕ್ಕಲಿಲ್ಲ ಅಂತ ಅಸಮಾಧಾನ ಹೇಳಿ ಸಿದ್ದರಾಮಯ್ಯ, ಯಡಿಯೂರಪ್ಪನವರು, ದೇವೇಗೌಡರು ಇವರೆಲ್ಲ ಹೆಂಗ್ ಆದರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ. ಮಹಾದೇವಪ್ಪನವರು ಸಮರ್ಥಿಸ್ಕೊಂಡಿದ್ದಾರೆ. MB ಪಾಟೀಲ್ರು ಏನ್ರಿ ತಪ್ಪು ಅದರಲ್ಲಿ ಅಂತ ಅವ್ರು ಕೇಳಿದ್ದಾರೆ. ಯಾರು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಈ ಮಧ್ಯೆ DK ಶಿವಕುಮಾರ್ ಅವರು ಇವತ್ತು ಹುಬ್ಬಳ್ಳಿಗೆ ಹೋದರು. ಅಲ್ಲಿ ಜೋಶಲ್ಲಿರೋ ಕಾರ್ಯಕರ್ತರು ಮುಂದಿನ CM DK ಅಂತ ಕೂಗಿದ್ದಾರೆ. ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader, we are not identified one leader. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು, ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಅವರಿಗಿದೆ, ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ದಲಿತರಲ್ಲಿ ಅವರು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತವರು ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ. ದಲಿತ ಕಾರಣ ಅನ್ನೋದಕ್ಕೆ ಅವಕಾಶಗಳು ವಂಚಿಸಬೇಕು. ಆ ರೀತಿಯಲ್ಲಿ ನಾಯಕತ್ವದ ಹಿಂದೆ ನೀವು ನಿಲ್ಲಬೇಕು ಅಂತ ಹೇಳಿರ್ತಕ್ಕಂಥ ನನ್ನ ಮಾತು. ಅದು ಅಂಬೇಡ್ಕರ್ ಮಾತು, ನನ್ನ ಮಾತಲ್ಲ. ನೀವೆಲ್ಲ ಸೇರಿಸ್ಕೊಡ್ತಾರಪ್ಪ, ನೀವು ಮಾತಾಡೋಕ್ಕೆ ಸೇರಿಸ್ಕೊಡ್ಸಿ. ನಮ್ಮ ಪರವಾಗಿ ಮಾತಾಡೋದಿಲ್ಲ ನೀವು ಯಾರು. ದಲಿತರೆಲ್ಲ ಒಗ್ಗಟ್ಟು ದಲಿತರು ನೋಡಿ ಕಾಂಗ್ರೆಸ್ ದಿವಸ ಎಲ್ಲ ಕಾಂಗ್ರೆಸ್ ಪಾರ್ಟಿ ಈಗ ಪ್ರಸ್ತಾಪ ಅಲ್ಲ, ಅದು ಯಾವಾಗಿನ ಪ್ರಸ್ತಾಪನೂ ಆಗಿಲ್ಲ, ಅದ್ರಲ್ಲಿ ತಪ್ಪಿಲ್ಲ. ರಾಂಗ್ ಕೇಳೋದು ಹಕ್ಕಿದೆ. ರಾಂಗ್ ಏನಿದೆ ಅದರಲ್ಲಿ? ಬಟ್ ಮಾಡೋಕೆ ಅವಕಾಶ ಇರಲಿಲ್ಲ. ಗೌಡ್ರನ್ನ ಮಾಡಿ ಅಂತ ಗೌಡ್ರು ಕೇಳಬಹುದು ಅನ್ನೋದಾದ್ರೆ, ಲಿಂಗಾಯತರನ್ನೇ ಮಾಡಬೇಕು ಅಂತ ಲಿಂಗಾಯತರು ಕೇಳಬಹುದು ಅನ್ನೋದೇ ಆದ್ರೆ, ಅಥವಾ ಇನ್ಯಾರನ್ನೋ ಮಾಡಬೇಕು ಅಂತ ಇನ್ಯಾರೋ ಒಬ್ರು ಕೇಳಬೇಕು ಅಂತ ಯಾತಕ್ಕೆ ಅವ್ರು ಯಾಕೆ ಕೇಳಬಾರ್ದು? ಆದ್ರೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಅಲ್ಲಿ ಬಂದಿರೋದೀಗ ಸಮಸ್ಯೆ. ನಂಬರ್ 1. ನಂಬರ್ 2, ಮಾಡೋರು ಆಯಾ ಪಕ್ಷದವ್ರು ಮಾಡಬೇಕು. ಸದ್ಯಕ್ಕೆ ಮಹಾದೇವಪ್ಪನವ್ರ ಹೇಳಿಕೆ ನೋಡಿದ್ರೆ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ನೆಕ್ಸ್ಟ್ 1.5 1.25 ಪ್ಲಸ್ 1 2.5 ಅರೌಂಡ್ 4 ಇಯರ್ಸ್ ಇಟ್ಕೊಳ್ಳೋಣ. 4 ವರ್ಷ 3 ತಿಂಗಳಿಗೆ ಜಾಗ ಖಾಲಿ ಇದ್ದಂಗಿಲ್ಲ. CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಖಾಲಿ ಇದ್ದಂಗಿಲ್ಲ. ಯಾಕಂದ್ರೆ ಈ ಚೀಫ್ ಮಿನಿಸ್ಟರ್ 2.5 ವರ್ಷ ಇದ್ದಾರೆ, ನನಗೆ ಗೊತ್ತಿಲ್ಲ, ಇದ್ದಾರೆ. ಈ CM ಇರಬೇಕು, ಇನ್ನು ಹೆಚ್ಚು ಕಡಿಮೆ 2 ವರ್ಷ 1.25 ವರ್ಷ ಇರಬೇಕು. ಅದಾದ್ಮೇಲೆ 2.5 ಅವ್ರು ಬರಬೇಕು. DK ಶಿವಕುಮಾರ್. ಸೊ ಅಲ್ಲಿ ಖಾಲಿ ಇದ್ದಂಗಿಲ್ಲ. ದಿ ಪ್ರಾಬ್ಲಮ್ ಈಸ್ ಖಾಲಿ ಇಲ್ಲದೆ ಇರೋದಲ್ಲ ಇದು. ದಲಿತರು ಯಾವತ್ತು ಒಗ್ಗಟ್ಟಾಗಿದ್ದಾರೆ? ಯಾವತ್ತು ಒಗ್ಗಟ್ಟಾದ್ರು? 26, 28, 30 ವರ್ಷದ ಹಿಂದೆ ಶಾಸಕರ ಭವನದಲ್ಲಿ ನಾನೊಂದು ಸಭೆಗೆ ಹೋಗಿದ್ದೆ. ಆ ಸಭೆಯ ಉದ್ದೇಶ ಏನವತ್ತು? ವಿವಿಧ ದಲಿತ ಸಂಘಟನೆಗಳನ್ನು ಒಂದು ಮಾಡುವುದು ಹೇಗೆ ಅಂತ. ಯಾವತ್ತು? 30 ವರ್ಷ ನಾನು ಹೇಳ್ತಿರೋದು. ಶಾಸಕರ ಭವನದಲ್ಲಿ ಒಂದು ಸಭಾಂಗಣದಲ್ಲಿ ಒಂದು ಸಭೆ. ಆ ಸಭೆಗೆ ನಾನು ಹೋದೆ, ವರದಿಗಾರನಾಗೂ ಕಳಿಸಿದ್ರು, ಕುತೂಹಲಕ್ಕೂ ಹೋದೆ. ಆ ಸಭೆಯ ಉದ್ದೇಶ ಏನು? ಅವತ್ತು ವಿವಿಧ ದಲಿತ ಸಂಘಟನೆಗಳನ್ನ ಗುಂಪುಗಳಾಗಿ ಚದರಿ ಹೋಗಿರೋರನ್ನ ಒಂದು ಮಾಡೋದು ಹೇಗೆ ಅಂತ ಅವತ್ತು ಸಭೆ. ಇವತ್ತಿಗೂ ಎಲ್ಲಿ ಹೊಂದಿದ್ದಾರೆ? ಆಲ್ ರೈಟ್. ಇತ್ತೀಚಿನ ಕಾಲಮಾನದಲ್ಲಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇದನ್ನು. ಇತ್ತೀಚಿನ ಕಾಲಮಾನದಲ್ಲಿ ಕಳೆದ 10, 15, 20 ವರ್ಷ ಅಂತ ಇಟ್ಕೊಳ್ಳೋಣಪ್ಪ. ದಲಿತರಲ್ಲಿ 20 ಬೇಡ, 15 ಇಟ್ಕೊಳ್ಳಿ ಸಾಕು. 15 ಇಲ್ಲ 10 ಇಟ್ಕೊಳ್ಳಿ. ಇಲ್ಲೊಂದು 5 ಅಲ್ಲೊಂದು 5, 10, 12 ವರ್ಷನ ಇಟ್ಕೊಳ್ಳೋಣ. ನಲ್ಲಿ CM ಆಗಬಹುದಾದ ಹಂತಕ್ಕೆ ಬಂದು ನಿಂತಿದ್ದ ದಲಿತ ನಾಯಕರು 2 ಮಾತ್ರ. ಒಂದು ಖರ್ಗೆ ಅವರು, ಇನ್ನೊಂದು ಪರಮೇಶ್ವರ್. ಖರ್ಗೆ ಅವರಿಗೆ ಜಾಗ ಸಿಕ್ಕಲಿಲ್ಲ. ಅವತ್ತು ಜಾಗ ಸಿಕ್ಕಿದ್ದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ನಾಟ್ ಅವ್ರು ಕೊಡಬಾರ್ದಾಗಿತ್ತು ಬಿಡಬಾರ್ದಾಗಿತ್ತು ಅನ್ನಕ್ಕಲ್ಲ. ಅವತ್ತು ಮಹಾದೇವಪ್ಪನವರು ಸಿದ್ದರಾಮಯ್ಯನವ್ರ ಪರನೇ ಇದ್ರು ಅಲ್ವಾ? ಸೊ ಖರ್ಗೆ ಅವ್ರಿಗೆ ಅವತ್ತು ಸಿಕ್ಕಲಿಲ್ಲ, ಇನ್ನು ಅವ್ರಿಗೆ ಸಿಕ್ಕಲ್ಲ. ಪಾಪ ಅವ್ರ ಹಣೆಯಲ್ಲಿ ಬರೆದಿಲ್ಲ ಅವ್ರು ಮುಖ್ಯಮಂತ್ರಿ ಆಗಬೇಕು. ಒನ್ ಆಫ್ ದಿ ಮೋಸ್ಟ್ ಎಲಿಜಿಬಲ್ ಮ್ಯಾನ್ ಅವರು ಆ ವಿಚಾರದಲ್ಲಿ. ಅವ್ರಿಗೆ ಸಿಕ್ಕಲಿಲ್ಲ. ಎರಡನೇದು, ಆ ಚುನಾವಣೆಯಲ್ಲಿ ಸೋತೋಗಿದ್ದ ಕಾರಣಕ್ಕೆ ಪರಮೇಶ್ವರ್ ಹೋಗ್ಬಿಟ್ರು. ಅವ್ರಿಗೂ ಸಿಗ್ಲಿಲ್ಲ. ಒಂದು ವೇಳೆ ಅವ್ರು KPCC ಅಧ್ಯಕ್ಷರಾಗಿ ಅವರೇ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ರೆ ಅವರೇ ಕ್ಲೈಮ್ ಹಾಕ್ತಿದ್ರೋ ಏನಪ್ಪ? ಅವತ್ತಿನ ಪಿಕ್ಚರ್ ಬೇರೆ, ಅವತ್ತೂ ಇಲ್ಲ. ಆಲ್ರೆಡಿ ಆ ಪರಮೇಶ್ವರ್ ಅವ್ರಿಗೊಂದು DCM ಕೊಡಬೇಕು ಅನ್ನೋದಕ್ಕೂ ಕೊಡೋಕ್ಕಾಗಲಿಲ್ಲ ಆಗ. ಹಾಗಾಗಿ ಎಲ್ಲಿ ನೀವು ಒಂದಾಗಿದ್ದೀರಿ ಸರ್?
ಯಾವತ್ತು ಒಂದಾಗಿದ್ದೀರಿ ಸರ್? ಇವರೇ ಬೇರೆಯವ್ರ ಪರವಾಗಿ ನಿಂತಾಗ ಬೇರೆಯವ್ರ ಪರ ಅಂತ ನಾನು ಹೇಳಲಿಲ್ಲ, ಅದು ಅವ್ರವ್ರ ಅನುಕೂಲ, ಅವ್ರವ್ರ ಇಷ್ಟ ಅದು. ಹಾಗಾಗಿ ಇಫ್ ದರ್ ಇಸ್ ಅ ಕಮ್ಯುನಿಟಿ ವಿಚ್ ಹ್ಯಾಸ್ ಟು ಡಿಮಾಂಡ್ ಫಸ್ಟ್ ಅದು ತನ್ನ ಯೂನಿಟಿ ಇರಬೇಕು ಮತ್ತು ಒಂದು ನಾಯಕತ್ವ ಇರಬೇಕು. ಅದಕ್ಕೆ ಇದ್ದಾಗ ಅದಕ್ಕೆ ವ್ಯಾಲ್ಯೂ. ಯಾಕೆ ಸಿದ್ದರಾಮಯ್ಯನವ್ರಿಗೆ ಬಹುಶಾಸಕರು ಹೆದರ್ಕೋಬೇಕು? ಬಿಕಾಸ್ ಕುರುಬರ ಪ್ರಾತಿನಿಧ್ಯ ಅವರವರ ಕ್ಷೇತ್ರಗಳಲ್ಲಿರುತ್ತೆ. ಯಾಕೆ ಒಕ್ಕಲಿಗ ಲೀಡರ್ಶಿಪ್ನಲ್ಲಿ ಕುಮಾರಸ್ವಾಮಿನೋ ಡಿ ಕೆ ಶಿವಕುಮಾರೋ ದೇವೇಗೌಡರು ಯಾರೇ ಇರ್ಬೋದು, ಅದು ಅವ್ರುಗಳಿಗೆ ಏನಕ್ಕೆ ಅಷ್ಟೊಂದು ಹಿಂದೆ ಹೋಗಬೇಕು? ಆ ಸಮುದಾಯದ ಲೀಡರ್ಶಿಪ್ಗೆ. ಯಾಕೆ ಹಿಂದೆಂದೂ ಕಾಣದ ರೀತಿ ಯಡಿಯೂರಪ್ಪನವ್ರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಅಂದರೆ 110 ಸೀಟ್ ತೊಗೊಂಡು ಬಂದಾಗ ಆಯ್ಕೆ ಆದಾಗ ಆಗಿದ್ದು, ಹಿಂದೆಂದೂ ಕಾಣದ ರೀತಿಯಲ್ಲಿ ಎಲ್ಲ ಒಳಪಂಗಡಗಳು ಲಿಂಗಾಯತರು ಒಟ್ಟಾಗಿ ಓಟ್ ಹಾಕಿದ್ದು, ನಮ್ಮ ಸಮುದಾಯಕ್ಕೆ ಒಬ್ಬ ನಾಯಕ ಸಿಗ್ತಾರೆ ಅಂತ ಆ ಇಂಟೆನ್ಷನ್ ಇರಲಿಲ್ಲ ಇದರಲ್ಲಿ. ಎಕ್ಸಾಕ್ಟ್ಲಿ. ಆ ಲಕ್ಷಣಗಳು ನನಗೆಲ್ಲೂ ಇಲ್ಲಿ ಕಾಣಿಸಿಲ್ಲ. ಆ ರೀತಿ ಬೆಳೆಸಬೇಕು ಯಾರನ್ನಾದ್ರೂ ಅಂತ ಸಿಂಗಲ್ ದಲಿತ ಲೀಡರ್ ಯಾರ್ದಾರು ಒಬ್ರು ಟ್ರೈ ಮಾಡಿದ್ದಾರೆ ಅಂತಾನು ನನಗೇನು ಅನಿಸಿಲ್ಲ. ಆ ಪ್ರಯತ್ನ ಆದಾಗ ಕಾಲೆಳೆದಿರೋದು ಗೊತ್ತಿದೆ ನನಗೆ ಹಿಸ್ಟ್ರಿನಲ್ಲಿ. ಬಟ್ ಸಪೋರ್ಟ್ ಕೊಟ್ಟು ಹತ್ಸಿದ್ ನನಗಿನ್ನೂ ಕಾಣಿಸಿಲ್ಲ. ಬಾಯಿ ಮಾತಿಗಷ್ಟೇ ಸೀಮಿತವಾಗಿದೆ. ಮುಂದಕ್ಕೆ ಹೋಗೋಣ. ಲೋಕಸಭಾ ಚುನಾವಣೆಯಲ್ಲಿ 370 ಸೀಟ್ ಗೆಲ್ಲಬೇಕು ಅಂತ ಬಿಜೆಪಿ ಸ್ಕೆಚ್ ಹಾಕಿದೆ. ಆದರೆ ಬಿಜೆಪಿಯ ಈ ಕನಸಿಗೆ ಪೂರಕವಾಗಿ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳು ನಡೆದುಕೊಳ್ತಾ ಇಲ್ಲ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಸೀಟು ಹಂಚಿಕೆ ಬಿಕ್ಕಟ್ಟು ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. 48 ಕ್ಷೇತ್ರಗಳ ಪೈಕಿ 12 ಶಿಂದೆ, 6 ಅಜಿತ್ ಪವಾರ್ ಬಣಕ್ಕೆ ಕೊಡೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ. ಆದರೆ ಕನಿಷ್ಠ 18 ಬೇಕು ಅಂತ ಶಿಂದೆ ಬಣ, ಕನಿಷ್ಠ 10 ಸೀಟ್ ಬೇಕು ಅಂತ ಅಜಿತ್ ಪವಾರ್ ಬಣ ಪಟ್ಟು ಹಿಡಿದಿದೆ. ಇವರಿಗೆ ಇಷ್ಟು ಕೊಟ್ರೆ ನಮಗುಳಿಯೋದೇನು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ದೇಶದ ವಿವಿಧೆಡೆ ಆಪರೇಷನ್ ಕಮಲ ಮುಂದುವರೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ತೊರೆದ ತಪಸ್ ರಾಯ್ ಬಿಜೆಪಿ ಸೇರಿದ್ದಾರೆ. ಗುಜರಾತ್ನಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಇಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಂಗಾಳದ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಸಂದೇಶ್ ಖಲಿ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿ ದೀದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಹ ರಾಜ್ಯ ಅಂತ ಗುಡುಗಿದ್ರು. ಈ ಮಧ್ಯೆ ರಾಹುಲ್ ಗಾಂಧಿ ವಯನಾಡಿನಲ್ಲಿ ಜೊತೆಗೆ ಅಮೇಥಿಯಿಂದಲೂ, ಪ್ರಿಯಾಂಕಾ ವಾದ್ರಾ ಅವರು ರಾಯ್ಬರೇಲಿಯಿಂದಲೂ ಸ್ಪರ್ಧಿಸಬಹುದು ಅಂತ ಕಾಂಗ್ರೆಸ್ ಮೂಲಗಳು ಹೇಳುತ್ತಿವೆ. ಮೋದಿ ಅವರ ಫೋಟೋ ವಿಚಾರದಲ್ಲಿ, ಪರಿವಾರದ ವಿಚಾರದಲ್ಲಿ ಕೆಲವರು ಯಾರೋ ಇವತ್ತು ದಿಲ್ಲಿನಲ್ಲಿ ಒಂದಿಷ್ಟು ಫೋಟೋನ ಹಾಕಿ ಅದ್ರ ಜೊತೆಗೆ ಇನ್ಯಾವ ಫೋಟೋ ಹಾಕ್ಬಿಟ್ಟು ಏನೋ ಮಾಡಿಬಿಟ್ಟು ಪೋಸ್ಟರ್ಗಳನ್ನು ಹಾಕಿದ್ರಂತೆ. ಮೋದಿ ಕಾ ಪರಿವಾರ ಅಂತ ಹಾಕಿದಾರಂತೆ ಯಾವ್ಯಾವುದೋ ಫೋಟೋನ. ಆ ಫೋಟೋಲಿರೋರು ಮೋದಿ ಪರಿವಾರ ಯಾಕೆ ಆಗಬಾರ್ದು? ಅವ್ರ ಪರಿವಾರ ಅಲ್ಲದೆ ನಾನು ಕೇಳ್ತಿರೋದು, ಯಾಕೆ ಆಗಬಾರ್ದು ಅವ್ರ ಪರಿವಾರ? ಯಾರೋ ಆ ಚೋಸ್ಕಿನೋ ಪಾಸ್ಕಿನೋ ಬಿಟ್ಬಿಡಿ, ಅವ್ನು ಬಿಟ್ಬಿಡಿ, ಅವ್ನು ಕಳ್ಳ, ಅವನು ಸರಿ ಇಲ್ಲ ಅವನು. ಯಾರೋ ಈಗಲೇ ಅದಾನಿ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟು, ಏನಕ್ಕೆ ಸಿಟಿಸನ್ ಆಫ್ ದಿ ಕಂಟ್ರಿ ಅಲ್ವಾ? ಒಂದು. ಎರಡನೇದು, ಮೋದಿಯವ್ರ ಪರಿವಾರದ ಬಗ್ಗೆ ಇವತ್ತು ಡೀಟೇಲ್ಸ್ ಎಲ್ಲ ಬಂದಿದೆ. ತಮ್ಮ ಏನು ಮಾಡ್ತಿದ್ದಾರೆ, ತಂಗಿ ಏನು ಮಾಡ್ತಿದ್ದಾರೆ, ಇನ್ನೊಬ್ಬ ತಮ್ಮ ಏನು ಮಾಡ್ತಾರೆ ಅಂತ. ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ. ಒಬ್ಬರು ನಿಮ್ಗೆ ರಿಟೈರ್ ಆಗಿ ಮನೇಲಿದ್ದಾರೆ, ಒಬ್ಬರು ಮೋಟರ್ ರಿಪೇರಿ ಮಾಡ್ತಿದ್ದಂತೆ, ಅವ್ರ ಪಾಡ್ಗೆ ಅವ್ರು ಮನೇಲಿದ್ದಾರಂತೆ. ಎಲ್ಲ ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಅವ್ರಿಗೆ ಬೇಕಾದರೆ ಅವ್ರ ಫೋನಲ್ಲಿ ಟಚ್ ಮಾಡಿ ಬೈ ಕೆಸ ಬೈ ಅಂತ ಕೇಳ್ಕೊಂಡಿರ್ತಾರಂತೆ. ಪರಿವಾರ ಇದೆಯೋ ಇಲ್ಲವೋ ಮುಖ್ಯ ಅಲ್ಲ. ನಿನ್ನ ಪರಿವಾರಕ್ಕೆಂದೇ ನಿನ್ನ ಜೀವನವನ್ನ ಮೀಸಲಿಟ್ಟಿರುವ ಪ್ರಶ್ನೆ ಎದ್ದೇಳ್ತಾ ಇರೋದು ಇವತ್ತು. ನನ್ನ ಪರಿವಾರವೇ ರಾಜ್ಯ, ನನ್ನ ಪರಿವಾರವೇ ದೇಶ ಅನ್ನೋ ಪ್ರಶ್ನೆ ಹೇಳ್ತಾ ಇರೋದು. ಅಧಿಕಾರವೆಂದರೆ ನಾನು ಬಿಟ್ಟರೆ ಮಗ, ಬಿಟ್ಟರೆ ಮೊಮ್ಮಗ, ಬಿಟ್ಟರೆ ಮರಿಮಗ ಎಂಬ ಪರಿವಾರವಾದದ ಪ್ರಶ್ನೆ ಹೇಳ್ತಾ ಇರೋದು ಇವಾಗ. ಪರಿವಾರ ಇದೆಯೋ ಇಲ್ಲವೋ ಇಂಪಾರ್ಟೆಂಟ್ ಅಲ್ಲ. ಇದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ. ಇಟ್ ಡಸ್ ನಾಟ್ ಮ್ಯಾಟರ್. ಇಲ್ಲದಿದ್ದರೆ ನಿಮಗಂಟೇನು ಹೋಗ್ಬೇಕು, ಇಲ್ಲ ಅಷ್ಟೇ. ನಾಳೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಗೆ ನೇರವಾದ ಪರಿವಾರ ಅಂತ ಯಾವುದೂ ಇಲ್ಲದೆ ಇರ್ಬೋದು, ಅವ್ರದ್ದೇ ಕುಟುಂಬದ ಮುಂದಿನ ಪೀಳಿಗೆಗಾಗಿ. ತಂಗಿಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಇರ್ಬೋದು ಬೇಕಾದ್ರೆ. ಹಾಗೆ ಪರಿವಾರ ಇದೆಯಾ ಇಲ್ವಾ? ಅಲ್ಲ. ಪರಿವಾರವಾದದ ಹಿಂದಿನ ಚಿಂತನೆ, ಆಸೆ, ಬಯಕೆ ಮತ್ತು ದುರಾಸೆ ಏನು ಅನ್ನೋದು ಪ್ರಶ್ನೆ ಇರೋದು ಪರಿವಾರದಲ್ಲಿ. ಪರಿವಾರ ಆಯ್ತು, ಪರಿವಾರ ಇಲ್ಲ, ಇಲ್ದಿದ್ರೆ ಏನೀಗ? ನಿಮ್ಗಂಟೇನು ಗೊತ್ತು ಯಾರಿಗಾದ್ರೂ? ಚರ್ಚಿತ ವಿಷಯ ಆಗ್ಲೇಬೇಕಿರ್ಲಿಲ್ಲ. ಯಾಕಾಗಬೇಕದು? ಇದ್ದವ್ರು ಏನು ಮಾಡಿದ್ದೀರಪ್ಪ? ಅವ್ರಿಗೋಸ್ಕರ ಏನು ಮಾಡಿದ್ದೀರಪ್ಪ? ಜೀವನಾನೇ ಸಾಬಿಸ್ಬಿಟ್ಟಿದ್ದೀರಿ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿ ಮೊಮ್ಮಕ್ಕಳು, 100 ಇನ್ನೆಷ್ಟೋ 100 ವರ್ಷಕ್ಕೆ ಹುಟ್ಟೋದು, ಹುಟ್ಟುವ ಮಗು. ಅಷ್ಟು ದುರಾಲೋಚನೆ.